ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿ. ಈ ರಾಶಿಯವರಿಗೆ ಈ ಯುಗಾದಿಯ ಹೊಸ ಸಂವತ್ಸರ ಯಾವ ರೀತಿ ಫಲಾನುಫಲಗಳನ್ನ ತಂದುಕೊಡುತ್ತೆ? ಖಂಡಿತವಾಗೂ ಒಳ್ಳೆಯದಾಗುತ್ತಮ್ಮ. ಯಾಕಂದರೆ ಮಿಥುನ ರಾಶಿಯಲ್ಲಿ ಗುರುನೇ ಅಧಿಪತಿ ಆಗಿರ್ತಕ್ಕಂಥವ್ನು ನೋಡಿ. ಆ ರಾಶಿ ನಕ್ಷತ್ರಕ್ಕೆ ಗುರುವೇ ಸಂಚಾರ ಮಾಡೋದರಿಂದ ಮಿಶ್ರ ಫಲವನ್ನು ಕೊಡ್ತಾನೆ. ಖಂಡಿತವಾಗೂ ಒಳ್ಳೆ ಶುಭದಾಯಕವಾಗಿರ್ತಕ್ಕಂಥ ಒಂದು ಫಲವನ್ನು ಕೊಡ್ತಾನೆ. ಈ 6ನೇ ತಿಂಗಳಿಗಂಟ ನಡೀತಾ ಇರ್ತಕ್ಕಂಥದ್ದು 5-6 ತಿಂಗಳುಗಳಲ್ಲಿ ಅಂದರೆ ನಡೀತಾ ಇರ್ತಕ್ಕಂಥ ಒಂದು ನಿಮಗೆ ಶುಭದಾಯಕವಾಗಿರ್ತಕ್ಕಂಥದ್ದು. ಮದುವೆ ಯಾರು ವಿಳಂಬ ಆಗಿರ್ತಾರೆ ಆ ಮದುವೆ ಕಾರ್ಯಗಳು ಶುಭಯುತವಾಗಿ ನಡೀತಕ್ಕಂಥದ್ದು ಜಾಸ್ತಿ. ಮತ್ತು ಯಾರ್ಯಾರು ಜಮೀನು ವಿವಾದಗಳು ಯಾರ್ಯಾರು ಇರ್ತೀರೋ ಅವ್ರಿಗೆಲ್ಲ ಶುಭದಾಯಕವಾಗಿರ್ತಕ್ಕಂಥದ್ದು ಈ 2-3 ತಿಂಗಳುಗಳ ಕಾಲ ತುಂಬ ಶುಭವಾಗಿ ನಡೀತಕ್ಕಂಥದ್ದು. ಯುಗಾದಿ ಹಬ್ಬ ಕಳೆದ ನಂತರ ಖಂಡಿತವೂ ಒಳ್ಳೆ ಫಲ ಆಗುತ್ತೆ. ಸಂತೋಷದಾಯಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಭೂಮಿ ವಿಚಾರಗಳಲ್ಲಿ ಯಾರ್ಯಾರು ನೀವು ಡೆವಲಪರ್ಸ್ಗಳು ಯಾರ್ಯಾರು ಇದ್ದೀರಿ ಅವ್ರಿಗೆಲ್ಲರೂ ಕೂಡ ಉನ್ನತವಾದ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಯಾವ್ಯಾವ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗಿದೆವೋ ಅದೆಲ್ಲ ಚೇತರಿಕೆ ಆಗ್ತಕ್ಕಂಥದ್ದು ಈ 3 ತಿಂಗಳ ಕಾಲ. ಇನ್ನು 6ನೇ ತಿಂಗಳಿನಿಂದ 10ನೇ ತಿಂಗಳವರೆಗೂ ನಾವು ನೋಡೋದಾದರೆ ಗುರು ವಕ್ರಸ್ಥಾನದಲ್ಲಿರ್ಬೇಕಾದ್ರೆ ಮಿಶ್ರ ಫಲವನ್ನು ಕೊಡ್ತಕ್ಕಂಥವನು. ನಿಮಗೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಾಗ್ತಕ್ಕಂಥದ್ದು, ಮಾನಸಿಕವಾಗಿ ನೋವಾಗ್ತಕ್ಕಂಥದ್ದು, ಚಿಂತೆ ಆಗ್ತಕ್ಕಂಥದ್ದು, ಏನಪ್ಪ ಮಾಡೋದು, ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ, ಅದು ರಿಕವರ್ ಮಾಡೋದು ಹೆಂಗೆ ಅಂತ ಕೇಳಿ ಕೆಲವ್ರಿಗೆ, ಡೆವಲಪರ್ಸ್ಗಳಿಗೆ, ಆಸ್ತಿ ಖರೀದಿ ಮಾಡ್ತಕ್ಕಂಥವ್ರಿಗೆ, ಆಫೀಸಿನಲ್ಲಿ ಕೆಲವೊಂದು ಕಾರ್ಖಾನೆಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥವ್ರಿಗೆ, ಮತ್ತು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ, ಮತ್ತು ಯಾವುದ್ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಅದ್ರ ಮೇಲೆಲ್ಲನೂ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಯೋಚನೆ ಮಾಡೋದು ಬೇಡ. ಖಂಡಿತವಾಗೂ ಮುಂದಿನ ದಿನಮಾನಗಳಲ್ಲಿ ತುಂಬ ಚೆನ್ನಾಗುತ್ತೆ. ಇನ್ನು 10ನೇ ತಿಂಗಳಿನಿಂದ ಇನ್ನು ಬರುವ ಸಂವತ್ಸರದ ಗಂಟನೂ ಕೂಡ ಮೀನರಾಶಿಯಲ್ಲಿ ಗುರು ಸಂಚಾರಣೆ ಮಾಡ್ಬೇಕಾದ್ರೆ ಶನಿ ಸಂಚಾರಣೆ ಮಾಡ್ತಕ್ಕಂಥದ್ದು ಎಷ್ಟು ತುಂಬ ಚೆನ್ನಾಗಾಗುತ್ತೆ ಅಂತಂದರೆ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗ್ತಕ್ಕಂಥ ಯೋಗ ಫಲ ಖಂಡಿತವಾಗೂ, ಅಂದರೆ ಬಂಗಾರ ಆಗಲ್ಲ, ಆ ಥರ ಒಂದು ಶುಭ ಕಾಲ ಬರ್ತಕ್ಕಂಥದ್ದು ನಿಮಗೆ ಜಾಸ್ತಿ ಇರ್ತಕ್ಕಂಥದ್ದು. ಭೂಮಿ ಖರೀದಿ ಮಾಡ್ತೀರಾ, ಕಳ್ಕೊಂಡಿರೋದೆಲ್ಲ ಮತ್ತೆ ಮರುಕಳಿಸುತ್ತೆ. ಏನೇನು ನೀವು ಕಳ್ಕೊಂಡಿರ್ತೀರ ಮತ್ತೆ ಅದೆಲ್ಲ ನಿಮಗೆ ಸಿಗುತ್ತೆ. ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಆ ಗುರುವಿನ ಆಶೀರ್ವಾದ, ಶುಕ್ರನ ಆಶೀರ್ವಾದ, ಶುಕ್ರ ನೋಡಿ ಎಷ್ಟು ಉತ್ತಮವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರ್ತಾನೆ. ಕಡೆಯ ಒಂದು ಆ 3 ತಿಂಗಳ ಕಾಲ ಆ ಡಿಸೆಂಬರು, ನವಂಬರ್ ಆ ತಿಂಗಳ ಕಾಲ, ಜನವರಿ, ಫೆಬ್ರವರಿ ಅಂಥ ಒಂದು ಸಂದರ್ಭದಲ್ಲಿ ಆ 4 ತಿಂಗಳ ಕಾಲ ನೀವು ಏನೇನು ಕಳ್ಕೊಂಡಿರ್ತೀರ ಮತ್ತೆ ಸಂಪಾದನೆ ಮಾಡ್ತಕ್ಕಂಥದ್ದು ವೃಷಭರಾಶಿಯವ್ರಿಗೆ. ಹಾಗಾಗಿ ನೀವೆಲ್ಲ ಏನು ಮಾಡಬೇಕು, ಇದಕ್ಕೆಲ್ಲ ಸೂಕ್ತವಾದ ಪರಿಹಾರ ಇನ್ನೂ ನಾವು ಚೆನ್ನಾಗಾಗಬೇಕು ಅಂದಾಗ ಸ್ಕಂದನ ಆಲಯದಲ್ಲಿ ವಿಶೇಷವಾಗಿ ಪೂಜೆಯನ್ನು ಕೊಡ್ತಕ್ಕಂಥದ್ದು ಮಾಡಿ. ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿ 1/4 kg ಅವರೆಬೇಳೆಯನ್ನು ದಾನವಾಗಿ ಕೊಡಿ. ಹೈಗ್ರೀವನ ಒಂದು ಸನ್ನಿಧಿಗೆ ಹೋಗಿ ಆ ಹೈಗ್ರೀವನ ದರ್ಶನವನ್ನು ಮಾಡ್ತಕ್ಕಂಥದ್ದು. ಅಲ್ಲಿ ಒಂದು ಗೂಢ ಅನ್ನವನ್ನು ಅಂದರೆ ಸಿಹಿ ಅನ್ನವನ್ನು ನೈವೇದ್ಯವಾಗಿ ಕೊಡ್ತಕ್ಕಂಥದ್ದು ಹೈಗ್ರೀವನಿಗೆ ತುಂಬ ಚೆನ್ನಾಗಾಗ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ನಿಮಗೆ ವೃಷಭರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ.